ಶತಮಾನಗಳ ಹಿಂದೆಯೇ ಆಯುರ್ವೇದವು ಅರಿಶಿನವನ್ನ ಅತ್ಯುತ್ತಮ ರೋಗ ನಿವಾರಕ ಎಂದು ಉಲ್ಲೇಖಿಸಿದೆ. ಆಧುನಿಕ ವಿಜ್ಞಾನವು ಸಂಶೋಧನೆಗಳ ಮೂಲಕ ಅರಿಶಿನದಲ್ಲಿರುವ ಕ್ಯಾನ್ಸರ್ ವಿರೋಧಿ ಸತ್ವಗಳನ್ನ ಗುರುತಿಸಿದೆ. ಹೀಗೆಂದ ಮಾತ್ರಕ್ಕೆ ಎಲ್ಲ ಅರಿಶಿನವೂ ಒಂದೇ ಗುಣಮಟ್ಟದ್ದಾಗಿರುವುದಿಲ್ಲ. ಅದರಲ್ಲೂ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಮಣ್ಣಿನಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಇಲ್ಲಿ ಬೆಳೆಯುವ ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಅತ್ಯಂತ ಪ್ರಬಲ ಜೈವಿಕ ರಾಸಾಯನಿಕ ಅಂಶವು ಅತ್ಯಧಿಕ ಪ್ರಮಾಣದಲ್ಲಿದೆ ಎನ್ನುವುದು ಸಂಶೋಧನೆಗಳಿಂದ ಬಹಿರಂಗವಾಗಿದೆ. ಅಷ್ಟಕ್ಕೂ ಏನಿದು ಕರ್ಕ್ಯುಮಿನ್? ಅರಿಶಿನಕ್ಕೆ ಗಾಢ ಹಳದಿ ಬಣ್ಣ ಮತ್ತು ಔಷಧೀಯ ಗುಣವನ್ನ ನೀಡುವ ಮುಖ್ಯ ಜೈವಿಕ ರಾಸಾಯನಿಕವೇ ಕರ್ಕ್ಯುಮಿನ್. ಚಾಮರಾಜನಗರದ ಮಣ್ಣಿನ ಗುಣಲಕ್ಷಣಗಳಿಂದಾಗಿ ಇಲ್ಲಿನ ಅರಿಶಿನದಲ್ಲಿ ಕರ್ಕ್ಯುಮಿನ್ ಅಂಶವು ಸಮೃದ್ಧವಾಗಿದೆ. ಕ್ಯಾನ್ಸರ್ ವಿರುದ್ಧ ಕರ್ಕ್ಯುಮಿನ್ ಹೋರಾಟ. ಸಂಶೋಧನೆಗಳ ಪ್ರಕಾರ ಚಾಮರಾಜನಗರದ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಕ್ಯಾನ್ಸರ್ ಕೋಶಗಳ ವಿರುದ್ಧ 3 ಹಂತಗಳಲ್ಲಿ ಹೋರಾಡುತ್ತವೆ. ಮೊದಲನೆಯದಾಗಿ ಇದು ಅಸಹಜ ಕ್ಯಾನ್ಸರ್ ಕೋಶಗಳ ವಿಭಜನೆಯನ್ನ ನಿರ್ಬಂಧಿಸಿ ಅವುಗಳ ಸಂಖ್ಯೆ ಹೆಚ್ಚಾಗದಂತೆ ತಡೆಯುತ್ತದೆ. ಎರಡನೆಯದಾಗಿ ಅಪೊಪ್ಟೋಸಿಸ್ ಎಂಬ ಪ್ರಕ್ರಿಯೆಯ ಮೂಲಕ ಆರೋಗ್ಯಕರ ಜೀವಕೋಶಗಳಿಗೆ ಯಾವುದೇ ಹಾನಿ ಮಾಡದೆ ಕೇವಲ ಕ್ಯಾನ್ಸರ್ ಕೋಶಗಳು ಮಾತ್ರ ಸ್ವಯಂ ನಾಶವಾಗುವಂತೆ ಮಾಡುತ್ತದೆ. ಮೂರನೆಯದಾಗಿ ಇದು ಆಂಜಿಯೋಜೆನೆಸಿಸ್ ಅನ್ನ ತಡೆಗಟ್ಟುತ್ತದೆ. ಅಂದರೆ ಕ್ಯಾನ್ಸರ್ ಗಡ್ಡೆಗಳು ಬೆಳೆಯಲು ಬೇಕಾಗುವ ಹೊಸ ರಕ್ತನಾಳಗಳ ಸೃಷ್ಟಿಯನ್ನ ನಿಲ್ಲಿಸಿ ಕ್ಯಾನ್ಸರ್ ಗಡ್ಡೆಗಳಿಗೆ ಆಹಾರ ಸಿಗದಂತೆ ಮಾಡಿ ಅದನ್ನ ಒಣಗಿಸುತ್ತದೆ. ಪ್ರಬಲ ಉತ್ಕರ್ಷಕ ನಿರೋಧಕ ಗುಣ. ಚಾಮರಾಜನಗರದಲ್ಲಿ ಬೆಳೆಯುವ ಅರಿಶಿನವು ಪ್ರಬಲ ಉತ್ಕರ್ಷಣ ನಿರೋಧಕ ಗುಣವನ್ನ ಹೊಂದಿದ್ದು ಉರಿಯೂತ ನಿವಾರಕವಾಗಿಯೂ ಕೆಲಸ ಮಾಡಬಲ್ಲದು. ಇದರಲ್ಲಿ ಅತ್ಯುತ್ತಮ ಆರೋಗ್ಯವರ್ಧಕ ಮತ್ತು ರೋಗ ನಿರೋಧಕ ಶಕ್ತಿ ಇರುವುದು ಸಂಶೋಧನೆಗಳಲ್ಲಿ ಕಂಡುಬಂದಿದೆ. ಇಲ್ಲಿನ ವಿಶಿಷ್ಟ ಗುಣಮಟ್ಟ ಮತ್ತು ಆರ್ಥಿಕ ಪ್ರಾಮುಖ್ಯತೆಯನ್ನ ಗುರುತಿಸಿ ಕೇಂದ್ರ ಸರ್ಕಾರವು ಚಾಮರಾಜನಗರ ಜಿಲ್ಲೆಯ ಅರಿಶಿನವನ್ನ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಮುಖ್ಯ ಬೆಳೆಯಾಗಿ ಘೋಷಿಸಿದೆ. ಚಾಮರಾಜನಗರದ ಅರಿಶಿನವು ಪ್ರಕೃತಿ ನಮಗೆ ನೀಡಿರುವ ಅದ್ಭುತ ಕೊಡುಗೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಪ್ರಬಲ ಕವಚ. ಹೀಗಿದ್ದರೂ ಇದನ್ನ ಕ್ಯಾನ್ಸರ್ಗೆ ಸಂಪೂರ್ಣ ಪರ್ಯಾಯ ಚಿಕಿತ್ಸೆ ಎಂದು ಪರಿಗಣಿಸಬಾರದು. ದೇಹ ಪ್ರಕೃತಿಗೆ ಅನುಗುಣವಾಗುವಂತೆ ಸರಿಯಾದ ವೈದ್ಯಕೀಯ ಸಲಹೆಯೊಂದಿಗೆ ಮಿತವಾಗಿ ಬಳಸುವುದು ಅತ್ಯಗತ್ಯ.